ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಪಾವತಿ ಖಾತೆ ಆಂದೋಲನ ಮಾಡಿರುವುದು ಬಡಜನರ ಮತ್ತು ರೈತರಿಗೆ ವರದಾನವಾಗಿದೆ. ತಾತ ಮುತ್ತಾತನ ಹೆಸರಿನಲ್ಲಿ ಜಮೀನುಗಳು ಇರುವ ಖಾತೆಗಳನ್ನು ನಿಮ್ಮ ಹೆಸರಿಗೆ ಸುಲಭವಾಗಿ ಪಾವತಿ ಖಾತೆ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳಬಹುದು. ಈ ಹಿಂದೆ ತಾಲೂಕು ಕಚೇರಿಯಲ್ಲಿ ಪಾವತಿ ಖಾತೆಗೆ ಹೋದರೆ ತಿಂಗಳುಗಟ್ಟಲೆ ಹಿಡಿಯುತ್ತಿತ್ತು. ಇದರಿಂದ ನಿಮ್ಮ ಸಮಯ ಮತ್ತು ಹಣ ವ್ಯರ್ಥವಾಗುತ್ತಿತ್ತು. ಇದನ್ನು ಅರಿತ ಸರ್ಕಾರ ಕಂದಾಯ ಇಲಾಖೆ ಸಹಕಾರದೊಂದಿಗೆ ಪಾವತಿ ಖಾತೆ ಆಂದೋಲನ ಮಾಡುತ್ತಿದೆ ಎಂದರು. ಆಂದೋಲನದಲ್ಲಿ ನಿಮ್ಮ ಸಮಸ್ಯೆಗೆ ಇತಿಶ್ರೀ ಹಾಡಿದೆ. ಹಾಗೆ ಪಿಂಚಣಿ ಪತ್ರಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವಿನೂತನ ಕಾರ್ಯಕ್ರಮ ಸರ್ಕಾರ ಮಾಡಿದೆ. ಇದಕ್ಕೆ ಇಲ್ಲಿನ ಅಧಿಕಾರಿಗಳು ಹೆಚ್ಚು ಶ್ರಮಿಸುತ್ತಿದ್ದಾರೆ. ಯಾವುದೇ ಸಮಸ್ಯೆ ಇದ್ದರೂ ನನ್ನ ಬಳಿ ತಿಳಿಸಿ, ಅದನ್ನು ಕೂಡಲೇ ಮಾಡಿಸಿಕೊಡುವೆ ಎಂದರು. ತಹಸೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಶಾಸಕರ ಮಾರ್ಗದರ್ಶನದಂತೆ ಪಾವತಿ ಖಾತೆ ಆಂದೋಲನ ಮಾಡುತ್ತಿದ್ದು, ಇಂದು ಸುಮಾರು 120 ಪಾವತಿ ಖಾತೆ ಮಾಡಲಾಗಿದೆ. ಪಿಂಚಣಿ ಪತ್ರಗಳನ್ನು ವಯೋವೃದ್ಧರಿಗೆ ಸ್ಥಳದಲ್ಲೇ ವಿತರಣೆ ಮಾಡುತ್ತಿದ್ದೇವೆ. ಯಾವುದೇ ಸವಲತ್ತುಗಳಿಗೆ ಕಚೇರಿ ನಿಮ್ಮ ಸೇವೆ ನೀಡಲು ಬದ್ಧವಾಗಿದೆ ಎಂದರು. ಒಂದು ತಾಲೂಕು ಆಫೀಸಲ್ಲಿ ಒಂದು ಪಾವತಿ ಖಾತೆ ಮಾಡಿಸ್ಕೋಬೇಕಾದ್ರೆ ಎಷ್ಟು ಶ್ರಮ ಅನ್ನೋದು ಬಹಳ ಕಷ್ಟಕರ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾವುದೇ ಒಂದು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾದ್ರೆ ಪಾವತಿ ಖಾತೆ ಇಲ್ಲ ಅಂತಂದ್ರೆ ತಿಂಗಳಾನ್ಗಟ್ಟೆ 2 ತಿಂಗಳು 3 ತಿಂಗಳು ಅಲಿಬೇಕಾಯ್ತು, ವರ್ಷಾನ್ಗಟ್ಟೆ ಮಾಡೋಕ್ಕಾಯ್ತಿಲ್ಲ ಅಂತ ಪರಿಸ್ಥಿತಿ ಇತ್ತು. ಹಾಗೆ ಪಿಂಚಣಿ ಒಂದು ಅದಾಲತ್ನಲ್ಲಿ ನಿಮಗೆ ಮನೆ ಬಾಗಿಲಿಗೆ ಪಿಂಚಣಿ ಅದೊಂದು ವ್ಯವಸ್ಥೆ ಮಾಡಿ ನಿಮಗೆ ಏನು ಕೊಡೋದು ಎಷ್ಟು ಮುಖ್ಯನೋ ಅದರ 3 ಪಟ್ಟು ಮುಖ್ಯ ಪಾವತಿ ಖಾತೆಗಳು. ಪಾವತಿ ಖಾತೆ ಅಂತಂದರೆ ತುಂಬ ಶ್ರಮದ ಕೆಲಸ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಒಂದು ಮೊದಲಿಲ್ಲ. ಯಾವುದೇ ಒಂದು ಜಮೀನು ನಿಮ್ಮ ತಾತ ಮುತ್ತಾತಗಳು ಇರ್ತದೆ, ಯಾವಾಗೂ ಇರ್ತದೆ, ನೀವೆಲ್ಲ ಪಾಪ ಅರಿವು ಇರೋದಿಲ್ಲ. ನಿಮ್ಮ ಖಾತೆ ಮಾಡಿಸ್ಕೊಳ್ಳೋದು ನಿಮ್ಗೆ ಹಕ್ಕೇ ಇರಲ್ಲ. ಯಾವುದೋ ಒಂದು ಬ್ಯಾಂಕಿನ ಸಾಲ ತಗೊಳ್ಳೋದಾಗಲಿ, ಒಂದು ಮಾರಾಟ ಮಾಡೋದಾಗಲಿ, ಯಾಕೆ ನಿಮ್ಗೆ ಅಂತ ಒಂದು ಹಕ್ಕಿಲ್ಲ ಇರೋದಿಲ್ಲ. ಅದನ್ನ ಹಕ್ಕು ಬರಬೇಕಾದ್ರೆ ಅವರಿಂದ ನಿಮಗೆ ಖಾತೆಗಳ ಬದಲಾವಣೆ ಆದಾಗಲೇ ನಿಮ್ಮ ಹೆಸರಿಗೆ ಬಂದಾಗಲೇ ನೀವು ಯಾವುದೇ ಆ ಜಮೀನು ಬಗ್ಗೆ ನಿಜವಾದ ಹಕ್ಕು ಬರೋದು. ಅದನ್ನ ನಮ್ಮ ತಹಸೀಲ್ದಾರ್ ಗಮನಕ್ಕೆ ತಂದ ಮೇಲೆ ಪಾಪ ಅವರು ಎಲ್ಲ ಮುತುವರ್ಜಿ ವಹಿಸ್ಕೊಂಡು ಇಡೀ ಗೌರಿಬಿದನೂರಲ್ಲಿ ಇದುವರೆಗೂ 1,000 ಪಾವತಿ ಖಾತೆಗಳನ್ನ ಮಾಡಿಸಿದ್ದಾರೆ. ಅದರಲ್ಲಿ 1 ತಿಂಗಳಲ್ಲಿ ಅದರಲ್ಲೂ ಕೂಡ 121 ನಿಮ್ಮ ಇದರಲ್ಲಿ ತೊಡೆಬಾಯಲ್ಲಿ ನೀವು ಮಾಡಿಬಿಟ್ಟಿದ್ದಾರೆ. ಬಹಳ ಅದು ಸಂತೋಷದ ವಿಚಾರ, ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕಾರ್ಯಕ್ರಮ ಇದು ನನಗೆ ಅನಿಸಿದ. ಮತ್ತೆ ನಾವೆಲ್ಲ ಜಮೀನು ರಿಜಿಸ್ಟರ್ ಮಾಡ್ಸಕ್ಕೆ ಅವ್ರಿಗೆ ಹೋಗ್ತೀವಿ. ಪಾವತಿ ಖಾತೆಗೋಸ್ಕರ ಎಣಿಗೆ 6 ತಿಂಗಳು ನಡೆಸ್ತಾರೆ. ವರ್ಷಾನ್ಗಟ್ಟಲೆ 2 ವರ್ಷ ಆದ್ರೂ ಅವರು ಹೋಗಿ ತಾಲೂಕು ಆಫೀಸ್ ಅಲಿಬೇಕಾದಂತ ಪರಿಸ್ಥಿತಿ ಇದೆ. ಅಂತರಲ್ಲಿ ನೀವಿರೋ ಜಾಗಕ್ಕೆ ನೀವು ಕೊಟ್ಟು ಪಾವತಿ ಖಾತೆ ಮಾಡ್ಸೋದೈತಲ್ಲ, ಅದು ಒಂದು ವಿನೂತನವಾದಂಥ ಕಾರ್ಯಕ್ರಮ ಅಂತ ಪಾವತಿ ಖಾತೆ ವಿಚಾರದಲ್ಲಿ. ಅಂತ ಕಾರ್ಯಕ್ರಮನ ನಮ್ಮ ತಹಸೀಲ್ದಾರ್ ಹಮ್ಮಿಕೊಂಡ್ರೆ ಅದನ್ನ ಇಡೀ ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಆಂದೋಲನದ ರೀತಿ ಪಾವತಿ ಖಾತೆಯನ್ನು ಮಾಡೋದ್ರ ಜೊತೆಗೆ ಪಿಂಚಣಿ ಅದಾಲತ್ ಪಿಂಚಣಿಗೂ ಕೂಡ ಕೊಡೋದನ್ನ ನಿಮ್ಮ ಮನೆ ಬಗ್ಗೆ ಕೊಡುವಂತ ಒಂದು ವ್ಯವಸ್ಥೆನ ಮಾಡೋಕ್ಕೆ ನಾವೆಲ್ಲ ಮಾತಾಡಿ ತಹಸೀಲ್ದಾರ್ಗೆ ಹೇಳಿದ್ರೆ ಅವರು ಕೂಡ ಸಂತೋಷದಿಂದ ಅಧಿಕಾರಿಗಳು ಕೂಡ ಒಂದು ಟೀಮ್ ಕಟ್ಕೊಂಡು ನಮ್ಮ ತಾಲೂಕಿನ ಜನಗಳ, ರೈತಾಪಿ ಜನಗಳನ್ನ, ಮಧ್ಯಮ ವರ್ಗ, ಬಡವರ ಏನು ಪಿಂಚಣಿ ಒಂದು ಸೌಲಭ್ಯ ಇರ್ಬೋದು, ಪಾವತಿ ಖಾತೆಗಳಿರ್ಬೋದು, ಬೇರೆ ಕಂದಾಯ ಇಲಾಖೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿಗೆ ಕುಂದುಕೊರತೆ ಇದ್ರೂ ಕೂಡ ಅವೆಲ್ಲವನ್ನ ಕೂಡ ಸರಿಪಡಿಸುವಂತ ಕಾರ್ಯಕ್ರಮವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಬರ್ತಾವ್ರೆ. ಈಗ ಅದನ್ನ ಇನ್ನೂ ಚುರುಕಾಗಿ ಮಾಡ್ತಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಜೆ ಕಾಂತರಾಜ್ ಮಾತನಾಡಿ, ಪಾವತಿ ಖಾತೆ ಆಂದೋಲನ ಕಾರ್ಯಕ್ರಮ ರೈತರಿಗೆ, ಬಡವರಿಗೆ ವರದಾನವಾಗಿದೆ. ಪಾವತಿ ಖಾತೆಗೆ ಸಮರ್ಪಕವಾದ ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿ ನಿಮ್ಮ ಕೆಲಸ ಮಾಡಿಕೊಳ್ಳತಕ್ಕದ್ದು. ಹಾಗೆ ತೊಂಡೆಬಾವಿ ರೈಲ್ವೆ ನಿಲ್ದಾಣದ ಬಳಿ ಮನೆಗಳಿಗೆ ಈ ಸ್ವತ್ತು ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾಮಾಕ್ಷಿ ರಾಮದಾಸ್, ಉಪಾಧ್ಯಕ್ಷ ಜಯರಾಮರೆಡ್ಡಿ, ಪಿಎನ್ ಶಿವಶಂಕರ್ ರೆಡ್ಡಿ, ಆರ್ಎನ್ ವೆಂಕಟರೆಡ್ಡಿ, ಉಪ ತಹಸೀಲ್ದಾರ್ ಲಕ್ಷ್ಮೀದೇವಮ್ಮ, ಪಿಡಿಒ ಬಸವರಾಜ್, ಕಂದಾಯ ಅಧಿಕಾರಿ ಜಯಪ್ರಕಾಶ್, ಎಂ ನರಸಿಂಹಮೂರ್ತಿ ಇನ್ನೂ ಹಲವರು ಹಾಜರಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.